ಸ್ನೇಹಿತರೆ, ಭಾರತವು ಈಗ ಸಮುದ್ರದ ಒಳಗಿನಿಂದ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಶತ್ರುಗಳಿಗೆ ಉತ್ತರ ನೀಡುವ ಶಕ್ತಿಯನ್ನ ಪಡೆಯಲು ಹೊರಟಿದೆ. ಭಾರತವು ಇತ್ತೀಚೆಗೆ ತನ್ನ ಮುಂದಿನ ಪೀಳಿಗೆಯ ಅತ್ಯಂತ ಅಪಾಯಕಾರಿ ಮತ್ತು ಸುಧಾರಿತ ಪರಮಾಣು ಕ್ಷಿಪಣಿ K5 ನ ಒಂದು ಪ್ರಮುಖ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಪರೀಕ್ಷೆಯು ಭಾರತದ ಸಮುದ್ರ ಭದ್ರತೆ ಮತ್ತು ಪರಮಾಣು ಶಕ್ತಿಯನ್ನ ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ನಂಬಲಾಗಿದೆ. ಈ ಸುದ್ದಿಯ ಬಗ್ಗೆ ಮುಂದೆ ಮಾತಾಡೋಣ. ಇದಲ್ಲದೆ ಅರ್ಮೇನಿಯಾ ಈಗ ಭಾರತದಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿಸಿದ ನಂತರ ಭಾರತದೊಂದಿಗೆ ಸೇರಿ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ ಮತ್ತು ಒಂದು ಹೊಸ ಮೆಗಾ ಡೀಲ್ ಸೈನ್ ಮಾಡಲು ಮುಂದಾಗಿದೆ. ಈ ಸುದ್ದಿ ಹೊರಬಿದ್ದ ಸಮಯದಲ್ಲಿ ಈಗಾಗಲೇ ಪ್ರಳಯ ಕ್ಷಿಪಣಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಮಾತುಕತೆ ಸುಧಾರಿತ ಹಂತಕ್ಕೆ ತಲುಪಿದೆ ಮತ್ತು ಈಗ ಮತ್ತೊಂದು ಶಸ್ತ್ರಾಸ್ತ್ರವನ್ನ ಒಟ್ಟಾಗಿ ತಯಾರಿಸುವ ಬಗ್ಗೆ ಭಾರತ ಮತ್ತು ಅರ್ಮೇನಿಯಾ ನಡುವೆ ಚರ್ಚೆಗಳು ನಡೆಯುತ್ತಿವೆ. ಈ ಎರಡೂ ಸುದ್ದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಾಸ್ತವವಾಗಿ ವರದಿಗಳ ಪ್ರಕಾರ ಮಾರ್ಚ್ ಕೊನೆಯ ವಾರದಲ್ಲಿ ಭಾರತವು K5 ಸಬ್ಮೆರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ SLBM ನ ಪಾಪ್ ಅಪ್ ಟೆಸ್ಟ್ ಅಥವಾ ಇಜೆಕ್ಷನ್ ಟೆಸ್ಟ್ ಮಾಡಿದೆ. ಈ ಮಾಹಿತಿಯನ್ನ ಇಂಡಿಯಾ ಟುಡೇ ಎಕ್ಸಿಕ್ಯೂಟಿವ್ ಎಡಿಟರ್ ಸಂದೀಪ್ ಪುನ್ನಿತನ್ ಹಂಚಿಕೊಂಡಿದ್ದಾರೆ. ರಕ್ಷಣಾ ತಜ್ಞರ ಪ್ರಕಾರ ಈ ಪರೀಕ್ಷೆಯು ಯಾವುದೇ ಸಬ್ಮೆರಿನ್ ಇಂದ ಲಾಂಚ್ ಆಗುವ ಕ್ಷಿಪಣಿಗೆ ಅತ್ಯಂತ ಪ್ರಮುಖ ಹಂತಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಈಗ ಪ್ರಶ್ನೆ ಏನಂದ್ರೆ, ಅಸಲಿಗೆ ಪಾಪ್ ಅಪ್ ಟೆಸ್ಟ್ ಅಂದ್ರೆ ಏನು? ವಾಸ್ತವವಾಗಿ ಯಾವುದೇ ಕ್ಷಿಪಣಿಯನ್ನ ನೀರಿನ ಅಡಿಯಲ್ಲಿರುವ ಜಲಂತರ್ಗಾಮಿಯಿಂದ ಲಾಂಚ್ ಮಾಡುವಾಗ ಮೊದಲು ಅದನ್ನ ಸುರಕ್ಷಿತವಾಗಿ ಲಾಂಚ್ ಟ್ಯೂಬ್ ನಿಂದ ಹೊರತೆಗೆಯಬೇಕಾಗುತ್ತೆ. ಈ ಪರೀಕ್ಷೆಯಲ್ಲಿ ಅಸಲಿ ಕ್ಷಿಪಣಿಯ ಬದಲು ಒಂದು ಡಮ್ಮಿ ಕ್ಷಿಪಣಿಯನ್ನ ಬಳಸಲಾಗುತ್ತೆ. ಇದರಿಂದ ಕ್ಷಿಪಣಿಯು ನೀರಿನ ಒಳಗಿನಿಂದ ಸರಿಯಾದ ರೀತಿಯಲ್ಲಿ ಹೊರಬರ್ತಾ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನ ಪರೀಕ್ಷಿಸಬಹುದು. ಈ ಪ್ರಕ್ರಿಯೆಯು ಯಶಸ್ವಿಯಾದ್ರೆ ಮಾತ್ರ ಮುಂದೆ ಹೋಗಿ ಕ್ಷಿಪಣಿಯ ರಾಕೆಟ್ ಇಂಜಿನ್ ಮತ್ತು ಉಳಿದ ಸಿಸ್ಟಮ್ಗಳ ಪರೀಕ್ಷೆ ಮಾಡಲಾಗುತ್ತೆ. ವರದಿಗಳ ಪ್ರಕಾರ ಈ ಪರೀಕ್ಷೆಯಲ್ಲಿ K5 ಕ್ಷಿಪಣಿಯ ಹೊಸ ಲಾಂಚ್ ಕ್ಯಾನಿಸ್ಟರ್ ಮತ್ತು ಗ್ಯಾಸ್ ಇಜೆಕ್ಷನ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ವ್ಯಾಲಿಡೇಟ್ ಮಾಡಲಾಗಿದೆ. K5 ಭಾರತದ ಇದುವರೆಗಿನ ಅತಿದೊಡ್ಡ ಮತ್ತು ಅತ್ಯಂತ ತೂಕದ ಸಬ್ಮೆರಿನ್ ಲಾಂಚ್ ಕ್ಷಿಪಣಿ ಆಗಲಿದ್ದು ಇದನ್ನ DRDO ಅಭಿವೃದ್ಧಿ ಪಡಿಸ್ತಾ ಇದೆ ಎಂದು ನಂಬಲಾಗಿದೆ. K5 ಅನ್ನ ಹೆಚ್ಚಾಗಿ ಭಾರತದ ಪ್ರಸಿದ್ಧ ಅಗ್ನಿ-5 ಕ್ಷಿಪಣಿಯ ಸಮುದ್ರ ಆವೃತ್ತಿ ಎಂದು ಕರೆಯಲಾಗುತ್ತದೆ. ಇದರ ಅಂದಾಜು ವ್ಯಾಪ್ತಿ ಸುಮಾರು 5,000ದಿಂದ 6,000 ಕಿಲೋಮೀಟರ್ ಎಂದು ಹೇಳಲಾಗುತ್ತಿದೆ. ಅಂದರೆ ಭಾರತವು ಹಿಂದೂ ಮಹಾಸಾಗರದಲ್ಲಿ ಸುರಕ್ಷಿತ ದೂರದಲ್ಲಿದ್ರೂ ಸಹ ದೂರದಲ್ಲಿ ಕುಳಿತಿರುವ ಶತ್ರುಗಳಿಗೆ ಪ್ರತ್ಯುತ್ತರ ನೀಡುವ ಸಾಮರ್ಥ್ಯವನ್ನ ಪಡೆಯಬಹುದು. ವಿಶೇಷವೇನೆಂದ್ರೆ ಈ ಕ್ಷಿಪಣಿಯಲ್ಲಿ MIRV ತಂತ್ರಜ್ಞಾನ ಕೂಡ ಇರಬಹುದು. ಇದರ ಅರ್ಥ ಒಂದೇ ಕ್ಷಿಪಣಿ ಹಲವಾರು ವಿಭಿನ್ನ ಗುರಿಗಳ ಮೇಲೆ ದಾಳಿ ಮಾಡಬಹುದು. ಈ ಕ್ಷಿಪಣಿಯನ್ನ ವಿಶೇಷವಾಗಿ ಭಾರತದ ಮುಂಬರುವ SY ಕ್ಲಾಸ್ ಪರಮಾಣು ಜಲಂತರ್ಗಾಮಿಗಳಿಗಾಗಿ ಸಿದ್ಧಪಡಿಸಲಾಗುತ್ತಿದೆ. ಈ ಹೊಸ ಜಲಂತರ್ಗಾಮಿಗಳು ಪ್ರಸ್ತುತ ಇರುವ ಅರಿಹಂತ್ ಕ್ಲಾಸ್ ಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿ ಮತ್ತು ಶಕ್ತಿಶಾಲಿಯಾಗಿರುತ್ತವೆ. ವರದಿಗಳ ಪ್ರಕಾರ ಇವುಗಳ ತೂಕ 13,500 ಟನ್ಗಿಂತ ಹೆಚ್ಚಿರಬಹುದು ಮತ್ತು ಇವುಗಳಲ್ಲಿ ಸುದೀರ್ಘ ವ್ಯಾಪ್ತಿಯ ಭಾರೀ ಕ್ಷಿಪಣಿಗಳನ್ನು ನಿಯೋಜಿಸಲಾಗುತ್ತದೆ. ರಕ್ಷಣಾ ತಜ್ಞರ ಅಭಿಪ್ರಾಯದಂತೆ K5 ನ ಯಶಸ್ವಿ ಪಾಪ್ ಅಪ್ ಟೆಸ್ಟ್ ಈ ಇಡೀ ಪ್ರಾಜೆಕ್ಟ್ಗೆ ಒಂದು ದೊಡ್ಡ ಇಂಜಿನಿಯರಿಂಗ್ ನ ಮೈಲುಗಲ್ಲು. ಈಗ ಮುಂದಿನ ತಿಂಗಳುಗಳಲ್ಲಿ ಇದರ ಅಸಲಿ ಫ್ಲೈಟ್ ಟೆಸ್ಟಿಂಗ್ ಆರಂಭವಾಗಬಹುದು. ಇದರಲ್ಲಿ ಕ್ಷಿಪಣಿಯ ಇಂಜಿನ್, ಗೈಡೆನ್ಸ್ ಸಿಸ್ಟಮ್ ಮತ್ತು ಸುದೀರ್ಘ ವ್ಯಾಪ್ತಿಯ ದಾಳಿ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗುತ್ತದೆ. ಒಟ್ಟಾರೆಯಾಗಿ ನೋಡಿದ್ರೆ ಭಾರತವು ನಿರಂತರವಾಗಿ ತನ್ನ ಸಮುದ್ರ ಪರಮಾಣು ಶಕ್ತಿಯನ್ನ ಬಲಪಡಿಸುವ ದಿಕ್ಕಿನಲ್ಲಿ ಮುಂದೆ ಸಾಗುತ್ತಿದೆ. K5 ನಂತಹ ಸುದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳು ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ ಅನ್ನ ಇನ್ನಷ್ಟು ಬಲಪಡಿಸ್ತಾ ಇವೆ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಭಾರತದ ವ್ಯೂಹಾತ್ಮಕ ಸ್ಥಿತಿಗೆ ಹೊಸ ಶಕ್ತಿಯನ್ನ ನೀಡುತ್ತವೆ. ಈಗ ಅರ್ಮೇನಿಯಾದ ಬಗ್ಗೆ ಮಾತಾಡೋಣ. ವರದಿಗಳ ಪ್ರಕಾರ ಅರ್ಮೇನಿಯಾ ಈಗ ಭಾರತದೊಂದಿಗೆ ತನ್ನ ರಕ್ಷಣಾ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸಲು ಬಯಸುತ್ತಿದೆ. ಇದಕ್ಕಾಗಿ ಅದು ಭಾರತದ ಗೈಡೆಡ್ ಪಿನಾಕ ರಾಕೆಟ್ ಸಿಸ್ಟಮ್ ಮತ್ತು 155 mm ಆರ್ಟಿಲರಿ ಮದ್ದುಗುಂಡುಗಳ ಸ್ಥಳೀಯ ಉತ್ಪಾದನೆಯ ಮೇಲೆ ಕೆಲಸ ಮಾಡ್ತಿದೆ. ಅಂದರೆ ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನ ಖರೀದಿಸುವ ಬದಲು ಅರ್ಮೇನಿಯಾ ತನ್ನ ದೇಶದಲ್ಲೇ ಭಾರತೀಯ ತಂತ್ರಜ್ಞಾನದ ಮೂಲಕ ಈ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಲು ಬಯಸ್ತಾ ಇದೆ. ಮಾಹಿತಿಯ ಪ್ರಕಾರ ಭಾರತೀಯ ರಕ್ಷಣಾ ಕಂಪನಿಗಳು ಅರ್ಮೇನಿಯಾದಲ್ಲಿ ಉತ್ಪಾದನಾ ಸೌಲಭ್ಯಗಳನ್ನು ಸ್ಥಾಪಿಸುವ ಬಗ್ಗೆ ಎರಡು ದೇಶಗಳ ನಡುವೆ ಚರ್ಚೆ ನಡೆಯುತ್ತಿದೆ. ಇದರ ದೊಡ್ಡ ಲಾಭವೇನೆಂದ್ರೆ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಅರ್ಮೇನಿಯಾ ಹೊರಗಿನಿಂದ ಪೂರೈಕೆ ಬರೋವರೆಗೆ ಕಾಯಬೇಕಾಗಿರೋದಿಲ್ಲ ಮತ್ತು ಅವಶ್ಯಕತೆ ಇದ್ದಾಗ ವೇಗವಾಗಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಸಿದ್ಧಪಡಿಸಬಹುದು. ವಾಸ್ತವವಾಗಿ ಅರ್ಮೇನಿಯಾ ಈಗಾಗಲೇ ಭಾರತದ ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಖರೀದಿಸಿದೆ. 2022ರಲ್ಲಿ ಅರ್ಮೇನಿಯಾ ಸುಮಾರು 2,000 ಕೋಟಿ ಅಂದ್ರೆ ಸರಿಸುಮಾರು 265
$75 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಅದಕ್ಕೆ 4 ಪಿನಾಕ ಬ್ಯಾಟರಿಗಳು ಸಿಕ್ಕಿದ್ವು. ಇದರಲ್ಲಿ ಪಿನಾಕ ಮಾರ್ಕ್ 1 ಮತ್ತು ಮಾರ್ಕ್ 1 ಎನ್ಹಾನ್ಸ್ಡ್ ರಾಕೆಟ್ಗಳು ಸೇರಿದ್ವು. ವರದಿಗಳ ಪ್ರಕಾರ 2024 ಅಂತ್ಯದ ವೇಳೆಗೆ ಈ ಲಾಂಚರ್ಗಳ ವಿತರಣೆ ಪೂರ್ಣಗೊಂಡಿತ್ತು. ಈಗ 2026 ಆರಂಭದಲ್ಲಿ ಅರ್ಮೇನಿಯಾ ಗೈಡೆಡ್ ಪಿನಾಕ ರಾಕೆಟ್ಗಳನ್ನ ಕೂಡ ತನ್ನ ಸೇನೆಗೆ ಸೇರಿಸಿಕೊಳ್ಳಲು ಪ್ರಾರಂಭಿಸಿದೆ. ಇದೇ ಅಪ್ಗ್ರೇಡ್ ಆಗಿದ್ದು ಈ ಸಿಸ್ಟಮ್ ಅನ್ನ ಇನ್ನಷ್ಟು ಅಪಾಯಕಾರಿ ಮತ್ತು ಆಧುನಿಕವನ್ನಾಗಿ ಮಾಡಿದೆ. ಹಿಂದೆ ಪಿನಾಕ ಸಿಸ್ಟಮ್ ಅನ್ನ ಮುಖ್ಯವಾಗಿ ದೊಡ್ಡ ಪ್ರದೇಶದಲ್ಲಿ ದಾಳಿ ಮಾಡಲು ಬಳಸಲಾಗ್ತಾ ಇತ್ತು. ಆದ್ರೆ ಗೈಡೆಡ್ ಪಿನಾಕ ಬಂದ ನಂತರ ಈಗ ಇದು ಒಂದು ಪ್ರೆಸಿಷನ್ ಸ್ಟ್ರೈಕ್ ಸಿಸ್ಟಮ್ ಆಗಿ ಬದಲಾಗುತ್ತಿದೆ. ಇದರ ದಾಳಿ ಸಾಮರ್ಥ್ಯ ಸುಮಾರು 75 ಕಿಲೋಮೀಟರ್ ಎಂದು ಹೇಳಲಾಗುತ್ತಿದೆ ಮತ್ತು ಇದರಲ್ಲಿ ಸುಧಾರಿತ ನ್ಯಾವಿಗೇಷನ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಗಳನ್ನ ಅಳವಡಿಸಲಾಗಿದೆ. ಇದರಿಂದ ಇದು ಶತ್ರುಗಳ ಪ್ರಮುಖ ನೆಲೆಗಳನ್ನ ಹೆಚ್ಚು ನಿಖರವಾಗಿ ಗುರಿ ಮಾಡಬಲ್ಲದು. ರಕ್ಷಣಾ ತಜ್ಞರ ಪ್ರಕಾರ ಗೈಡೆಡ್ ಪಿನಾಕದಿಂದಾಗಿ ಅರ್ಮೇನಿಯಾದ ಆರ್ಟಿಲರಿ ಸಾಮರ್ಥ್ಯ ಈಗ ಅಮೆರಿಕದ ಹೀಮರ್ಸ್ ನಂತಹ ಆಧುನಿಕ ಸಿಸ್ಟಮ್ಗಳ ಹತ್ತಿರ ತಲುಪುತ್ತಿದೆ. ಇತ್ತೀಚಿನ ಯುದ್ಧಗಳಲ್ಲಿ ಗೈಡೆಡ್ ರಾಕೆಟ್ ಸಿಸ್ಟಮ್ನ ಪ್ರಾಮುಖ್ಯತೆಯನ್ನ ಜಗತ್ತು ನೋಡಿದೆ ಮತ್ತು ಈಗ ಅರ್ಮೇನಿಯಾ ಕೂಡ ಅದೇ ದಿಕ್ಕಿನಲ್ಲಿ ವೇಗವಾಗಿ ಸಾಗುತ್ತಿದೆ. ಅರ್ಮೇನಿಯಾಗೆ ಸ್ಥಳೀಯ ಉತ್ಪಾದನೆಯು ಕೇವಲ ತಾಂತ್ರಿಕ ಲಾಭವಲ್ಲ, ಬದಲಾಗಿ ವ್ಯೂಹಾತ್ಮಕ ಅವಶ್ಯಕತೆಯೂ ಆಗಿದೆ. ಒಂದು ವೇಳೆ ಸುದೀರ್ಘ ಸಂಘರ್ಷದ ಪರಿಸ್ಥಿತಿ ಉಂಟಾದ್ರೆ ಮತ್ತು ಪೂರೈಕೆ ಸರಪಳಿಗೆ ತೊಂದರೆಯಾದ್ರೆ ದೇಶೀಯ ಉತ್ಪಾದನೆಯು ಅದರ ಸೇನೆಯನ್ನ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಇಡಲು ಸಹಾಯ ಮಾಡುತ್ತೆ. ಇದಲ್ಲದೆ ತನ್ನ ಅಗತ್ಯಕ್ಕೆ ತಕ್ಕಂತೆ ಶಸ್ತ್ರಾಸ್ತ್ರಗಳಲ್ಲಿ ಬದಲಾವಣೆ ಮತ್ತು ವೇಗವಾಗಿ ಉತ್ಪಾದನೆ ಹೆಚ್ಚಿಸುವ ಸೌಲಭ್ಯವೂ ಸಿಗಲಿದೆ. ಏನೇ ಇರಲಿ ಸ್ನೇಹಿತರೆ, ಈ ಎರಡು ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಡಿಫೆನ್ಸ್ಗೆ ಸಂಬಂಧಿಸಿದ ಇಂತಹ ದಿನನಿತ್ಯದ ವಿಡಿಯೋಗಳಿಗಾಗಿ ಕೆಳಗೆ ನೀಡಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಬೆಲ್ ಐಕಾನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಬಂದು ಚೀನಾ ಸರ್ಕಾರದ ಸುದ್ದಿ ಪತ್ರಿಕೆಯಾದ ಗ್ಲೋಬಲ್ ಟೈಮ್ಸ್ ಪ್ರಕಾರ ಈ ಸುದ್ದಿ ನಿಜವೇ ಆಗಿದ್ರೆ ಇದು ಭಾರತಕ್ಕೆ ನಿಜಕ್ಕೂ ಒಂದು ಕೆಟ್ಟ ಸುದ್ದಿ ಮತ್ತು ಆಲೋಚಿಸಬೇಕಾದ ವಿಷಯವಾಗಿದೆ. ಚೀನಾದ ವಾಯುಪಡೆಯು ವಾಯು ಸಮರ ಅಭ್ಯಾಸದಲ್ಲಿ ಒಂದು ವೇಳೆ ನಿಜವಾಗಿಯೂ ರಫೇಲ್ ಜೆಟ್ ಅನ್ನ ಕಿಲ್ ಲಾಕ್ ಮಾಡಿದ್ರೆ ಅದು ಯುದ್ಧ ಭೂಮಿಯಲ್ಲಿ ಭಾರತೀಯ ರಫೇಲ್ ವಿಮಾನಗಳ ಮೇಲೂ ಪ್ರಾಬಲ್ಯ ಸಾಧಿಸಬಹುದು. ವಾಸ್ತವವಾಗಿ ಚೀನಾದ ಗ್ಲೋಬಲ್ ಟೈಮ್ಸ್ ಒಂದು ಚಿತ್ರವನ್ನ ಬಿಡುಗಡೆ ಮಾಡಿದೆ, ಅದು ಇಲ್ಲಿದೆ. ಅದರ ಪ್ರಕಾರ ಈ ಚಿತ್ರವನ್ನ ಚೀನಿ ವಾಯುಪಡೆಯ J-20 ಪೈಲಟ್ ತಾನು ರಫೇಲ್ ಅನ್ನ ಕಿಲ್ಲಾಕ್ ಮಾಡಿದಾಗ ತೆಗೆದಿದ್ದಾನೆ. ಇಲ್ಲಿ ಕಿಲ್ಲಾಕ್ ಅಂದ್ರೆ ತನ್ನ ಕ್ಷಿಪಣಿಯ ಗುರಿಗೆ ತೆಗೆದುಕೊಂಡಿದ್ದಾನೆ ಎಂದರ್ಥ. ಅಂದರೆ ಇದು ನಿಜವಾದ ವೈಮಾನಿಕ ಯುದ್ಧವಾಗಿದ್ರೆ ರಾಫೇಲ್ ಕ್ಷಿಪಣಿ ದಾಳಿಗೆ ತುತ್ತಾಗಬಹುದಾಗಿತ್ತು. ಗ್ಲೋಬಲ್ ಟೈಮ್ಸ್ ಪ್ರಕಾರ ಈ ಸಂಪೂರ್ಣ ಘಟನೆಯು ಜುಹೈನ್ ನಗರದಲ್ಲಿ ಚೀನಾ ಮತ್ತು ಈಜಿಪ್ಟ್ನ ವಾಯುಪಡೆಗಳ ನಡುವೆ ನಡೆದ ವಾಯು ಸಮರದ ಅಭ್ಯಾಸದ ಸಮಯದಲ್ಲಿ ಸಂಭವಿಸಿದೆ. ಅವರ ಪ್ರಕಾರ J-20 ಮತ್ತು ರಾಫೇಲ್ ಜೆಟ್ಗಳ ನಡುವೆ ಒಂದು ಕೃತಕ ವೈಮಾನಿಕ ಯುದ್ಧ ನಡೆದಾಗ J-20 ಕೆಲವೇ ನಿಮಿಷಗಳಲ್ಲಿ ಈಜಿಪ್ಟ್ನ ರಾಫೇಲ್ ಅನ್ನ ರೇಡರ್ ನಲ್ಲಿ ಹಿಡಿದು ತಡ ಮಾಡದೆ ಅದನ್ನ ಕಿಲ್ಲಾಕ್ ಮಾಡಿತು. J-20 ಎದುರು ರಾಫೇಲ್ ತೀರಾ ಕುಬ್ಜವಾಗಿ ಕಂಡಿತು ಎಂದು J-20 ಪೈಲಟ್ ಹೇಳಿದಾನೆ. ಅಷ್ಟೇ ಅಲ್ಲದೆ ಅದು ಕೌಂಟರ್ ಅಟ್ಯಾಕ್ ಕೂಡ ಮಾಡಲು ಸಾಧ್ಯವಾಗಿಲ್ಲ. ಈ ಹೋರಾಟ 5 ನಿಮಿಷ ಕೂಡ ನಡೆಯಲಿಲ್ಲ. ಅಷ್ಟಲ್ಲೇ J-20 ಅದನ್ನ ಸೋಲಿಸಿತು. ರಫೇಲ್ ಒಂದು ವೇಳೆ F-35 ಅನ್ನ ಸೋಲಿಸಿರಬಹುದು, ಆದ್ರೆ ಇಂದು ನಾವು ರಫೇಲ್ ಅನ್ನ ಕಿಲ್ಲಾಕ್ ಮಾಡಿದ್ದೇವೆ. ಇದು ಭಾರತಕ್ಕೆ ದೊಡ್ಡ ಪಾಠವಾಗಿದೆ. ನಮ್ಮ J-20 ಅನ್ನ ಹಗುರವಾಗಿ ಪರಿಗಣಿಸುವ ಪ್ರಯತ್ನ ಮಾಡಬೇಡಿ, ಯಾಕಂದ್ರೆ J-20 ಭಾರತದ ಯಾವುದೇ ಫೈಟರ್ ಜೆಟ್ಗಿಂತ ತುಂಬಾನೇ ಉತ್ತಮವಾಗಿದೆ ಮತ್ತು ಅವುಗಳನ್ನು ಹೊಡೆದು ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಚೀನಾ ಹೇಳ್ಕೊಂಡಿದೆ. ಈಗ ನೋಡಿ ಸ್ನೇಹಿತರೆ, ಚೀನಾ ಕೃತಕ ಯುದ್ಧದಲ್ಲಿ ರಾಫೇಲ್ ಅನ್ನು ಸೋಲಿಸಿದೆ ಎಂಬ ಮಾತು ನಿಜವೇ ಇರಬಹುದು, ಅಥವಾ ಈಜಿಪ್ಟ್ನ ಪೈಲಟ್ನ ಅನುಭವದ ಕೊರತೆಯಿಂದಾಗಿ J-20 ಗುರಿಗೆ ಸಿಕ್ಕಿರಬಹುದು. ಪೈಲಟ್ನ ಕಡಿಮೆ ಅನುಭವದ ಕಾರಣದಿಂದಾಗಿ ಕೆಲವೊಮ್ಮೆ ಅತ್ಯಾಧುನಿಕ ಸ್ಟೆಲ್ತ್ ಜೆಟ್ ಕೂಡ ಹಳೆಯ ಜೆಟ್ ನಿಂದ ಸೋಲುತ್ತೆ. ಆದರೆ ಈ ಕೃತಕ ಯುದ್ಧದಿಂದ ರಫೇಲ್ ಒಂದು ದುರ್ಬಲ ಜೆಟ್ ಮತ್ತು J-20 ಅತ್ಯುತ್ತಮ ಜೆಟ್ ಎಂದು ಸಾಬೀತಾಗೋದಿಲ್ಲ. ನಿಜವಾದ ಯುದ್ಧ ಮತ್ತು ಏರ್ ಶೋನ ಯುದ್ಧದ ನಡುವೆ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಯಾಕಂದ್ರೆ ರಫೇಲ್ ಈ ಹಿಂದೆ F-22 ಅನ್ನ ಕೂಡ ಕಿಲ್ಲಾಕ್ ಮಾಡಿತ್ತು. ಅದರ ಅರ್ಥ ರಫೇಲ್ ನಿಜವಾದ ಯುದ್ಧದಲ್ಲಿ F-22 ರಾಪ್ಟರ್ ಅನ್ನ ಕೂಡ ಸೋಲಿಸೇ ಬಿಡುತ್ತದೆ ಎಂದಲ್ಲ. ಗಮನಿಸಬೇಕಾದ ವಿಷಯವೇನೆಂದ್ರೆ ಚೀನಾದ J-20 ಇದುವರೆಗೆ ಯಾವುದೇ ನಿಜವಾದ ಯುದ್ಧದಲ್ಲಿ ಭಾಗವಹಿಸಿಲ್ಲ ಅಥವಾ ಯಾವುದೇ ಜೆಟ್ ಅನ್ನ ಹೊಡೆದು ಉಳಿಸಿಲ್ಲ. ಆದರೆ ರಫೇಲ್ನ ಯುದ್ಧ ದಾಖಲೆ ಬಹಳ ಪ್ರಬಲವಾಗಿದೆ ಎಂದು ಪರಿಗಣಿಸಲಾಗಿದೆ. ಅತಿ ವಿಶೇಷವಾದ ವಿಷಯವೇನೆಂದ್ರೆ ಭಾರತೀಯ ವಾಯುಪಡೆಯು ರಫೇಲ್ ಅನ್ನ ಯಾವ ಮಟ್ಟದಲ್ಲಿ ನಿರ್ವಹಿಸುತ್ತದೆ ಎಂದರೆ ಅದನ್ನ ಸ್ವತಃ ಫ್ರೆಂಚ್ ವಾಯುಪಡೆಯೂ ಸಹ ಅಷ್ಟು ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಪಾಕಿಸ್ತಾನದಲ್ಲಿ ಅಂತಹ ಸ್ಫೋಟಗಳು ಸಾಧ್ಯವಾದವು. ಆದ್ದರಿಂದ ನನ್ನ ಪ್ರಕಾರ ಆಟದ ಪ್ರದರ್ಶನದಲ್ಲಿ
ಯುದ್ಧದಲ್ಲಿ ರಫೇಲ್ ಅನ್ನ ಸೋಲಿಸಿದ ತಕ್ಷಣ ಯುದ್ಧದಲ್ಲೂ ಭಾರತವನ್ನ ಸೋಲಿಸ್ತೀವಿ ಎಂದು ಚೀನಾ ಭಾವಿಸಬಾರದು. ಯಾಕಂದ್ರೆ ಭಾರತೀಯ ವಾಯುಪಡೆಯ ಪೈಲಟ್ಗಳು ಸಮಯ ಬಂದಾಗ ಹಳೆಯ ಮಿಗ್ ವಿಮಾನದಿಂದಲೂ F-16 ಅಂತಹ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಬಾಕಿ ಉಳಿದಂತೆ ಸ್ನೇಹಿತರೆ, ಭಾರತದ ರಫೇಲ್ ಅನ್ನ J-20 ಯಾವತ್ತಾದ್ರೂ ಸೋಲಿಸಲು ಸಾಧ್ಯ ಎಂದು ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಈಜಿಪ್ಟ್ ವಾಯುಪಡೆಯು ಯಾವುದೇ ದೊಡ್ಡ ಮಿಷನ್ ನಡೆಸದ ಅಥವಾ ಯುದ್ಧದಲ್ಲಿ ಭಾಗವಹಿಸಿದ ದಾಖಲೆಗಳಿಲ್ಲ. ಹೀಗಿರುವಾಗ ಅಂತಹ ವಾಯುಪಡೆಯನ್ನ ಸೋಲಿಸುವುದು ಅಷ್ಟು ಕಷ್ಟವೇನಲ್ಲ. ಅವರ ಬಳಿ ಎಷ್ಟೇ ಅತ್ಯುತ್ತಮ ಜೆಟ್ಗಳಿದ್ರೂ ಸಹ. ಆದ್ರೆ ಭಾರತೀಯ ವಾಯುಪಡೆಯು ವಿಶ್ವದ 3ನೇ ಅತ್ಯುತ್ತಮ ಯುದ್ಧ ವಾಯುಪಡೆ ಎಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ನಾನು ಚೀನಾದ ಈ ಕಹಳೆ ಸುದ್ದಿ ಪತ್ರಿಕೆಯ ಮಾತನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ವಿಚಾರಗಳೇನು ಅಂತ ಕೆಳಗಡೆ ಕಾಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ನಮಗೆ ತಿಳಿಸಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.